ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ತನಿಖೆಗೆ ಆದೇಶವನ್ನ ಕೊಟ್ಟ ಬೆನ್ನಲ್ಲೇ ಹೈಕಮಾಂಡ್ ಹೇಗೆ ಜೊತೆಯಾಗಿ ನಿಂತಿದೆ ಅನ್ನೋದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ರಾಹುಲ್ ಗಾಂಧಿ ಒಂದು ಖಡಕ್ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಏನು ಆ ಸಂದೇಶ? ಬಿಜೆಪಿ ಮತ್ತು ಜೆಡಿಎಸ್ ಷಡ್ಯಂತ್ರ ಎದುರಿಸಲು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. ಸಿದ್ದರಾಮಯ್ಯ ಪರ ಒಗ್ಗಟ್ಟಿನ ಬಲ ಪ್ರದರ್ಶನ ಅನಿವಾರ್ಯತೆ ಇದೆ. ಸೊ ಈ ಒಂದು ಸಂದೇಶವನ್ನ ರವಾನೆ ಮಾಡಲಾಗಿದೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ. ಸಿಎಂ ಪರವಾಗಿ ನಿಲ್ಲಿ, ಸಿಎಂ ಪರವಾಗಿ ಬಂದಿರುವಂತಹ ಸಿಎಂ ವಿರುದ್ಧವಾಗಿ ಬಂದಿರುವಂತಹ ಈ ಆರೋಪ ಏನಿದೆ ಅದು ನಿಮ್ಮ ಒಂದು ನೀವೇನ್ ಡಿಫೆಂಡ್ ಮಾಡ್ತೀರಿ ಅದರ ಮೇಲೆ ನಿಂತ್ಕೊಳ್ಳುತ್ತೆ. ಕಾನೂನಾತ್ಮಕವಾಗಿ ಹೋರಾಟ ಅದನ್ನ ನಾವು ಕಾನೂನಾತ್ಮಕವಾಗಿ ಫೇಸ್ ಮಾಡೋಣ. ಬಟ್ ಪೊಲಿಟಿಕಲಿ ಎಲ್ಲರೂ ಒಗ್ಗಟ್ಟಾಗಿ ನಿಲ್ಲುವಂತಹ ಅನಿವಾರ್ಯತೆ ಇದೆ. ಸೊ ಇದು ಪಕ್ಷದ ತೀರ್ಮಾನ, ಎಲ್ಲರೂ ಜೊತೆಯಾಗಿ ನಿಲ್ಲಬೇಕು ಅನ್ನುವಂತಹ ಖಡಕ್ ಸಂದೇಶವನ್ನ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ರಾಹುಲ್ ಗಾಂಧಿ ರವಾನಿಸಿದ್ದಾರೆ. ರಾಜ್ಯ ನಾಯಕರಿಗೆ ರಾಹುಲ್ ಅವರ ಸಂದೇಶ ಹೀಗಿದೆ. ಮೊದಲು ಒಂದಾಗಿ ಒಗ್ಗಟ್ಟಾಗಿ ಸಮರವನ್ನ ಮುಂದುವರಿಸಿ. ಇಲ್ಲಿ ಬಣ ರಾಜಕೀಯ, ಬಣ ಸಂಘರ್ಷ ಇದೆಲ್ಲವೂ ಕೂಡ ಆಗಾಗ್ಗೆ ನಾವು ಕಾಂಗ್ರೆಸ್ನಲ್ಲಿ ಕೇಳ್ತಾ ಇರ್ತೀವಿ. ಆ ಹಿನ್ನೆಲೆಯಲ್ಲೇ ಒಗ್ಗಟ್ಟಾಗಿ ಮೊದಲು ಅನ್ನುವಂತಹ ಮೆಸೇಜ್ ಅನ್ನ ಪಾಸ್ ಮಾಡಿರೋದು. ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ. ಸಿಎಂ ಈವರೆಗೂ ಏನ್ ಸ್ಟ್ಯಾಂಡ್ ತೆಗೆದುಕೊಂಡಿದ್ದಾರೆ ಅದೇ ನಿಲುವಿನಲ್ಲಿ ನೀವೆಲ್ಲರೂ ಕೂಡ ಜೊತೆಯಾಗಿ ನಿಲ್ಲಬೇಕು. ಸಿದ್ದರಾಮಯ್ಯನವ್ರನ್ನ ಬಿಟ್ಕೊಡುವ ಕೆಲಸಗಳು ಆಗಬಾರ್ದು. ಚಳಿ ಕಾಯಿಸಿಕೊಳ್ಳುವ ಬೆಂಕಿಗೆ ತುಪ್ಪ ಹಾಕುವ ರಾಜಕೀಯ ಬಿಟ್ಟುಬಿಡಿ. ಇದು ರಾಜಕಾರಣದಲ್ಲಿ ಸಹಜವಾಗಿ ಒಬ್ಬರನ್ನೊಬ್ರು ಕಾಲೆಳೆಯೋದು, ಅವಕಾಶ ಸಿಕ್ಕಾಗ ಅದನ್ನ ಬಳಸ್ಕೊಳ್ಳೋದು ಸಹಜವಾಗಿ ಇರುತ್ತೆ. ಅದೇ ಕಾರಣಕ್ಕೆ ಈ ಎಚ್ಚರಿಕೆಯ ಸಂದೇಶ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ರಕ್ಷಣೆ ಮೊದಲ ಆದ್ಯತೆ. ಸರ್ಕಾರದ ರಕ್ಷಣೆ ಆಗಬೇಕು. ಸೊ ಅದಕ್ಕೆ ನಮ್ಮ ಫಸ್ಟ್ ಪ್ರಿಯಾರಿಟಿ. ಸಿಎಂ ಸಿದ್ದರಾಮಯ್ಯ ಪರ ಒಗ್ಗಟ್ಟಿನ ಬಲವನ್ನ ಪ್ರದರ್ಶನ ಮಾಡಿ. ಅದು ನಿಮ್ಮ ಎಲ್ಲೇ ಮೀರದಂತೆ ನೋಡ್ಕೊಳ್ಳಿ. ಜೊತೆಗೆ ಒಗ್ಗಟ್ಟಿನ ಪ್ರದರ್ಶನದ ಅನಿವಾರ್ಯತೆ ಇದೆ ಅಂತ ಹೇಳಿದ್ದಾರೆ. ಮೈತ್ರಿ ಪಡೆ ಪ್ಲಾನ್ ಫ್ಲಾಪ್ಗೊಳಿಸಲು ಒಗ್ಗಟ್ಟಿನಿಂದ ಈ ಒಂದು ಹೋರಾಟವನ್ನು ಮುಂದುವರಿಸಬೇಕಾಗಿದೆ. ಮೈತ್ರಿ ಪಡೆಯ ಪ್ಲಾನ್ ಏನು? ಸೊ ಅವ್ರನ್ನ ರಾಜಕೀಯವಾಗಿ ಅವ್ರನ್ನ ಅಣಿಬೇಕು ಅನ್ನೋದು, ಯಾವಾಗ ಏನ್ ಮಾಡಬೇಕು ಅನ್ನೋದನ್ನ ಹೈಕಮಾಂಡ್ಗೆ ಗೊತ್ತಿದೆ. ಹೈಕಮಾಂಡ್ ಬಿಟ್ಬಿಡಿ, ಆದ್ರೆ ನಾವು ಹೇಳಿದ್ದನ್ನ ನೀವು ಫಾಲೋ ಮಾಡಿ ಅಷ್ಟೇ. ಮೊದಲು ಒಂದಾಗಿ ಒಗ್ಗಟ್ಟಾಗಿ ಸಮರವನ್ನ ಮುಂದುವರಿಸಿ ಅನ್ನುವಂತಹ ಖಡಕ್ ಸಂದೇಶವನ್ನ ರಾಹುಲ್ ಗಾಂಧಿ ರವಾನಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವ್ರನ್ನ ಬಿಟ್ಟುಕೊಡಬಾರ್ದು ಅನ್ನುವಂತಹ ಎಚ್ಚರಿಕೆಯ ಸಂದೇಶ ಇದಾಗಿದೆ. ಜೊತೆಗೆ ಬಣಬಡಿದಾಟಗಳೆಲ್ಲವೂ ಕೂಡ, ನಿಮ್ಮ ರಾಜಕೀಯ ಹಿತಾಸಕ್ತಿಗಳೆಲ್ಲವೂ ಪಕ್ಕಕ್ಕಿಡಿ. ಫಸ್ಟ್ ಪಕ್ಷ, ಆಮೇಲೆ ನಾಯಕರುಗಳು. ಸೊ ಸಿದ್ದರಾಮಯ್ಯನವ್ರ ಪರವಾಗಿ ನಾವೆಲ್ಲರೂ ನಿಲ್ಲಬೇಕು ಅಂತ ಪಕ್ಷ ತೀರ್ಮಾನಿಸಿದೆ. ಹಾಗಾಗಿ ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿ ಅಂತ ಸಂದೇಶ ರವಾನಿಸಿದ್ದಾರೆ. ಅಲ್ಲಿ ನಾನ್ ಬಿಜೆಪಿ ಗವರ್ಮೆಂಟ್ ಇವೆ, ಅಲ್ಲೆಲ್ಲ ಕಡೆ ಇಂಥ ಕಿರುಕುಳಗಳು ಜಾಸ್ತಿ ನಡೆದಿವೆ. ಎಲ್ಲೆಲ್ಲಿ ನಾನ್ ಬಿಜೆಪಿ ಗವರ್ಮೆಂಟ್ ಇವೆ, ಅಲ್ಲೆಲ್ಲ ಕಡೆ ಇಂಥ ಕಿರುಕುಳಗಳು ಜಾಸ್ತಿ ನಡೆದಿವೆ. ಎಲ್ಲೆಲ್ಲಿ ನಾನ್ ಬಿಜೆಪಿ ಗವರ್ಮೆಂಟ್. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬೆನ್ನಲ್ಲೇ ಬಹಳಷ್ಟು ರಾಜಕೀಯ ಏರಿಳಿತಗಳು ಆಗ್ತಾ ಇದೆ. ಮುಖ್ಯಮಂತ್ರಿ ಪಾಲಿಗೆ ಸಾಲು ಸಾಲು ಸವಾಲುಗಳು, ಸಂಕಷ್ಟಗಳು ಮುಂದೆ ಎದುರಾಗುವಂತಹ ಸನ್ನಿವೇಶಗಳು ಮೂಡಬಹುದು. ಪಕ್ಷದ ಮಟ್ಟದಲ್ಲಿ, ಸರ್ಕಾರದ ಮಟ್ಟದಲ್ಲೂ ಕೂಡ ಸಾಕಷ್ಟು ಸವಾಲುಗಳನ್ನು ಅವರು ಫೇಸ್ ಮಾಡಬೇಕಾಗಬಹುದು. ಸಿದ್ದರಾಮಯ್ಯ ಮುಂದಿರುವಂತಹ ಸವಾಲುಗಳು ಏನ್ ಹಾಗಾದ್ರೆ? ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಆದೇಶವನ್ನ ಕೊಟ್ಟ ಬೆನ್ನಲ್ಲೇ ಸವಾಲುಗಳ ಸರಣಿಯೇ ಮುಂದುವರಿತಾ ಇದೆ. ಸೊ ಆ ಸವಾಲುಗಳು ಏನ್ ಹಾಗಾದ್ರೆ? ಯಾವ ಸಂಕಷ್ಟದಲ್ಲಿ ಸಿದ್ದರಾಮಯ್ಯನವರು ಸಿಲುಕಿಕೊಳ್ಳಬಹುದು? ಈ ಸಂಕಷ್ಟದಿಂದ ಅವರು ಪಾರಾಗ್ಲಿಕ್ಕೆ ಇರುವಂತಹ ಮಾರ್ಗಗಳೇನು? ಕೋರ್ಟ್ ಮುಂದೆ ನಿಲ್ಲಬೇಕಾದಂತಹ ಅನಿವಾರ್ಯತೆ. ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ರಿಂದ ಅವರು ತನಿಖೆಯನ್ನ ಫೇಸ್ ಮಾಡಬೇಕಾಗಿದೆ. ಈಗಾಗಲೇ ಅವರು ಕೋರ್ಟ್ಗೆ ಹೋಗೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಕೋರ್ಟ್ ಮುಂದೆ ನಿಲ್ಲಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಪತ್ನಿ ಸಹ ಕೋರ್ಟ್ಗೆ ಹೋಗಬೇಕಾದ ಮುಜುಗರ. ಇಲ್ಲಿಯವರೆಗೂ ಬಹಿರಂಗವಾಗಿ ಕಾಣಿಸಿಕೊಳ್ಳದಂತಹ ಇವರು ಈಗ ಈ ಕೇಸ್ನಲ್ಲಿ ಕೋರ್ಟ್ ಮುಂದೆ ಹಾಜರಾಗಬೇಕಾದಂತಹ ಸಂದಿಗ್ಧ ಪರಿಸ್ಥಿತಿ. ಆಡಳಿತದ ಜೊತೆಗೆ ಕೋರ್ಟ್ ಕೇಸ್ ನಿರ್ವಹಿಸಬೇಕಾದಂತಹ ಒತ್ತಡ ಮುಖ್ಯಮಂತ್ರಿಗಳ ಮೇಲೆ ಬರುತ್ತೆ. ಮೂಡ ನಿವೇಶನ ವಾಪಸ್ ಕೊಡಬೇಕಾಗಬಹುದು. ಈಗಾಗಲೇ ಅವರು ಹೇಳಿದ್ದಾರೆ, ಯಾರು ಕೊಟ್ಟರು ಅವ್ರು ಇದನ್ನ ವಾಪಸ್ ತಗೊಳ್ಳಿ, ನಾನು ಬೇಡ ಅಂದಿದ್ದೀನಿ, ಆದ್ರೆ ನನಗೆ ಬದಲಿ ಏನು ಕೊಡ್ತಾರೆ ಅಂತ ಹೇಳಿ ಅಂತ. ಆ ಫೈಟ್ ಹೇಗೆ ಮುಂದುವರಿಯುತ್ತೆ ನೋಡಬೇಕು. ಕೇಸು ತಿರುವು ಪಡೆದ್ರೆ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಬೇಕಾದಂತಹ ಆತಂಕ ಇದೆ. ಇಲ್ಲಿಯವರೆಗೂ ಮುಖ್ಯಮಂತ್ರಿಗಳು
ನಾನು ನನ್ನ ಸೈಟನ್ನು ತೆಗೆದುಕೊಂಡಿದ್ದಾರೆ, ಅದಕ್ಕೆ ಬದಲಿ ಕೊಟ್ಟಿದ್ದಾರೆ, ಇದರಲ್ಲಿ ತಪ್ಪೇನು ಅಂತ ಪ್ರಸ್ತಾಪಿಸ್ತಾ ಇದ್ರು. ಆದರೆ ಈಗ ಮುಂದೆ ಎದುರಾಗುವಂತಹ ಕೇಸ್ಗಳೇನಿದೆ, ಸವಾಲುಗಳೇನಿದೆ, ಅದು ಬಹಳಷ್ಟು ಕಠಿಣವಾಗಿರುತ್ತೆ. ಕೇಸ್ ಗಂಭೀರ ಸ್ವರೂಪ ಪಡೆದ್ರೆ ಹೈಕಮಾಂಡ್ನಿಂದಲೂ ಕೂಡ ಬೆಂಬಲ ಇಲ್ಲವಾಗಬಹುದು. ಇನ್ ಕೇಸ್ ಇದರಲ್ಲಿ ಅವ್ರದ್ದು ತಪ್ಪಿದೆ ಅನ್ನೋದು ಸಾಬೀತಾದಂತಹ ಸಂದರ್ಭದಲ್ಲಿ ಪ್ರಕರಣದ ಬೆಳವಣಿಗೆ ನೋಡಿ ಆಪ್ತ ವಲಯವೂ ಕೂಡ ದೂರ ಸರಿಯುವ ಸಾಧ್ಯತೆ ಇದೆ. ಸೊ ಎಲ್ಲವೂ ಚೆನ್ನಾಗಿದ್ದಾಗ ಎಲ್ಲರೂ ಜೊತೆಯಲ್ಲಿ ಇರ್ತಾರೆ, ಸಂಕಷ್ಟಗಳು ಬಂದಾಗಲೇ ಅಲ್ವಾ ಎಲ್ಲ ದೂರ ಸರಿತಾರೆ. ಅದು ಯಾವ ಹಂತದಲ್ಲಿ ಆಗಬಹುದು ಅನ್ನೋದನ್ನ ಸಿದ್ದರಾಮಯ್ಯನವರ ವಿಷಯದಲ್ಲಿ ಕಾದು ನೋಡ್ಬೇಕಾಗತ್ತೆ. ಮುಖ್ಯಮಂತ್ರಿಗಳಿಗೆ ರಾಜಕೀಯ ಜೀವನದ ಕಪ್ಪು ಚುಕ್ಕಿಯಾಗುವ ಸಾಧ್ಯತೆ ಇದೆ. ಇದು ಪ್ರೂವ್ ಆದಂತಹ ಪಕ್ಷದಲ್ಲಿ. ಸದ್ಯಕ್ಕೆ ಇದಿನ್ನು ಆರೋಪ ಅಷ್ಟೇ, ಪ್ರೂವ್ ಆಗಬೇಕು. ಭ್ರಷ್ಟಾಚಾರ ಕುರಿತಂತೆ ಪ್ರತಿಪಕ್ಷಗಳ ವಿರುದ್ಧ ಮಾತನಾಡುವುದು ಕೂಡ ಕಷ್ಟವಾಗಬಹುದು. ಯಾಕಂದ್ರೆ ರಿವರ್ಸ್ ಸೈಡ್ ಅವರು ಈ ವಿಷಯವನ್ನ ಎತ್ತಬಹುದಾದಂತಹ ಸಾಧ್ಯತೆ ಇರುತ್ತೆ. ಪಕ್ಷ ಮತ್ತು ಸರ್ಕಾರದಲ್ಲಿ ವರ್ಚಸ್ಸು ಕುಗ್ಗದಂತೆ ಕಾಪಾಡಿಕೊಳ್ಳಬೇಕಾದಂತಹ ಸವಾಲು ಎರಡು. ಅವರ ಒಂದು ಇಮೇಜ್ ಅನ್ನು ಕೂಡ ಕಾಪಾಡಬೇಕು, ಜೊತೆಗೆ ಪಕ್ಷದ ಇಮೇಜ್ ಅನ್ನು ಕೂಡ ಕಾಪಾಡಬೇಕು. ಪಕ್ಷದ ಮೇಲಿನ ಹಿಡಿತ ಕಡಿಮೆಯಾಗದಂತೆ ನೋಡ್ಕೊಳ್ಬೇಕು. ಒಂದು ಸಂದರ್ಭದಲ್ಲಿ ಅವರ ಹಿಡಿತ ಡ್ರಾಪ್ ಆಗಿದೆ ಅಂತ ಆದಾಗ ಸಹಜವಾಗಿ ಪಕ್ಷವು ಕೂಡ ಅವರನ್ನ ಕೈ ಬಿಡುವಂತಹ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಇದೆಲ್ಲವನ್ನೂ ಕೂಡ ಸರಿದೂಗಿಸಿಕೊಂಡು ಹೋಗಬೇಕಾದಂತಹ ಸವಾಲಿದೆ. ಪ್ರತಿಪಕ್ಷಗಳಿಂದ ನಿರಂತರವಾಗಿ ಟೀಕೆಗಳನ್ನ ಎದುರಿಸಬೇಕಾಗತ್ತೆ. ಅದು ಈಗಾಗಲೇ ಆರಂಭ ಆಗಿದೆ, ಅದರಲ್ಲಿ ಎರಡು ಮಾತಿಲ್ಲ. ಆಡಳಿತಾತ್ಮಕವಾಗಿ ಅಧಿಕಾರಿಗಳ ಮೇಲಿನ ಹಿಡಿತ ಸಡಿಲವಾಗದಂತೆ ನೋಡಿಕೊಳ್ಬೇಕಾಗಿದೆ.